ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲತಾ ಮಹದೇವ್. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮತ್ತೆ ಮಗು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಕೇವಲ 14,000ಕ್ಕೆ ಹೆಣ್ಣು ಮಗು ಮಾರಾಟ ಮಾಡಲಾಗಿದ್ದು, ಮಗು ಮಾರಾಟ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದರೂ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ ಪೊಲೀಸರು. ಸಿಎಂ ತವರು ಜಿಲ್ಲೆಯಲ್ಲೇ ಘಟನೆ ನಡೆದರೂ ಪೊಲೀಸರು ಲೆಕ್ಕಕ್ಕೆ ಇಲ್ಲವೆಂಬಂತೆ ವರ್ತಿಸಿರುವುದಕ್ಕೆ ಅನುಮಾನಗಳು ಎದ್ದು ಕಾಣ್ತಿದೆ. ನಂಜನಗೂಡಿನ ನೀಲಕಂಠ ನಗರದ ಅನಿಲ್ ಕುಮಾರ್ ಮತ್ತು ಸೌಮ್ಯ ಎಂಬ ದಂಪತಿಗೆ ಸೇರಿದ ಮಗುವನ್ನು ಮಾರಾಟ ಮಾಡಿರುವ ಆರೋಪ ಇದಾಗಿದೆ. ದಂಪತಿಗೆ ಹುಟ್ಟಿದ 3 ಮಕ್ಕಳು ಹೆಣ್ಣಾದ ಕಾರಣ 3ನೇ ಮಗು ಅಮೂಲ್ಯಳನ್ನು ಮಾರಾಟ ಮಾಡಲಾಗಿದೆ. ಗುಂಡ್ಲುಪೇಟೆ ನಿವಾಸಿಯೊಬ್ಬರಿಗೆ ಮಾರಾಟ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಮಗು ಮಾರಾಟ ಆಗಿದೆ ಎಂಬ ಮಾಹಿತಿಯೊಂದು ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವರಿಗೆ ದೂರು ಬಂದಿದೆ. ಕೂಡಲೇ ಲಾವಣ್ಯ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮಾಹಿತಿ ಮೂಡಿಸಿದ್ದಾರೆ. ನಂತರ ಸ್ಥಳೀಯ ಮುಖಂಡರಾದ ಅನಂತ್ರವರಿಗೆ ತಿಳಿಸಿದ್ದಾರೆ. ಅನಂತ್ರವರು ಮಗುವನ್ನು ಖರೀದಿಸಿದವರನ್ನು ಸಂಪರ್ಕಿಸಿದಾಗ 14,000ಕ್ಕೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಮಗು ಮಾರಾಟ ಮಾಡಿದ ಪ್ರಕರಣ ನಂಜನಗೂಡು ಪಟ್ಟಣ ಪೊಲೀಸರ ಗಮನಕ್ಕೆ ಬಂದು ನೇರವಾಗಿ ಎಂಟ್ರಿ ಕೊಟ್ಟು ಮಗುವನ್ನು ಮೈಸೂರಿನಲ್ಲಿರುವ ಶಿಶುಪಾಲನಾ ಕಚೇರಿ ಅಧಿಕಾರಿಗಳ ವಶಕ್ಕೆ ಕೊಟ್ಟರೂ ಯಾರ ವಿರುದ್ಧವೂ ಇದುವರೆಗೆ ಪ್ರಕರಣ ದಾಖಲಿಸಿಲ್ಲ. ಆಶ್ರಮದಲ್ಲಿ ಏನ್ ಹೇಳ್ತಾರೆ ಅವರು ಮಗು ತಂದು ಕೊಟ್ಟು ಯಾವಾಗ ಮಗು ಕಾಣೆ ಆಗಿದ್ದದ? ಯಾರು ಕರ್ಕೋಗಿದ್ದದ? ಯಾರು ಎಲ್ಲಿಗೆ? ಮೈಸೂರಿಗೆ. ಕೊಟ್ಟಿದ್ದವ್ರು ಯಾರು? ಮಗು ಕೊಟ್ಟಿದ್ದವ್ರು ಯಾರು? ಎಷ್ಟಕ್ಕಿದಾಗಿತ್ತು? ಎಷ್ಟು ದುಡ್ಡು ಕೊಟ್ಟಿದ್ರು ಅಲ್ಲಿಗೆ? ದುಡ್ಡು ಎಲ್ಲ ಕೊಟ್ಬಿಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ರು ನಿಮಗೆ? 14,000ಕ್ಕೆ ನೀವು ಕೊಟ್ಬಿಟ್ಟಿದ್ದೀರಾ? ನಿಮ್ಮ ಹೆಸರೇನಮ್ಮ? ಸೌಮ್ಯ ಅಂತ ನಮ್ಮ ಮನೆಯವರಿಗೆ ಕೌನ್ಸಿಲರು ಅಂಗನವಾಡಿ ಮೇಡಮ್ ಅವರು ಒಂದು 3 ಗಂಟೆಗೆ ಫೋನ್ ಮಾಡಿದ್ರು ಸರ್ ನನಗೆ. ಈ ಥರ ಹಣ ಯಾವುದೋ ಒಂದು ಮಗು ಮಾರ್ಬಿಟ್ಟಿರಂತೆ, ಹಿಂಗೆ ಕಾರಣ ಅಂತ ಹೇಳಿದ್ರು. ಆಯ್ತಿರಮ್ಮ, ನಾನು ವಿಚಾರಿಸ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಗ ಮಗು ಮಾರಿದ್ದಾರೆ ಅಂತ ಗೊತ್ತಾಯಿತು. ಆಗ ಮಗು ಮಾರಿರೋರಿಗೆ ಮನೆಯವ್ರಿಗೆ ಹೋಗಿ ಹೇಳಿದೆ, ಹಿಂಗೆ ಮಗು ಮಾರಿದ್ರೆ ಅಂತ ಹಿಂಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಮಗುನ ವಾಪಸ್ಸು ತಂದು ಕೊಟ್ಬಿಡಿ ನೀವು ಅಂದರೆ ಅವರು 14,000 ಕೊಡಿ ಅಂತ ಕೇಳಿದ್ರು. ಕೇಳಿದ ಮೇಲೆ ಅವರು ಫೋನ್ ಮಾಡಿದ್ರು, ಮಗು ತಗೊಂಡೋಗಿರೋರು. ಈಗ ನಮಗೂ ಯಾರೋ ಫೋನ್ ಮಾಡಿದ್ದಾರೆ ಮಗು ಹೀಗೆ ಅಂತ, ಮಗು ವಾಪಸ್ ತಂದು ಕೊಡ್ತೀವಿ, ದುಡ್ಡು ಕೊಡಿ ಅಂತ ಫೋನ್ ಮಾಡಿ ಆ ಅಮ್ಮನಿಗೆ ಹೇಳ್ತಿದ್ರು. ಆ ಅಮ್ಮ ನನಗೆ ಕೊಟ್ಲು. ಅದಕ್ಕೆ ದುಡ್ಡು ಆಮೇಲೆ ಮಾತಾಡೋಣ, ಮೊದಲು ಮಗು ತಂದು ಕೊಟ್ಬಿಡಿ ನೀವು ಅಂತ ಹೇಳಿದೆ. ಅವರು ಒಂದು 5:30-6 ಗಂಟೆಲಿ ಕಾರಲ್ಲಿ ಮಗುನ ತಂದು ಕೊಟ್ಬಿಟ್ಟು ಹೋಗಿದ್ರು. ಹೋದ್ಮೇಲೆ ಅವರು ಮಗುವರ ಅಜ್ಜಿ ಬಂದು, ಮಗು ಇಲ್ಲಿ ಐತೆ ಬಂದೈತೆ. ಪುನಃ ಅಂಗನವಾಡಿ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಅನಂತಣ್ಣ ಏನಾಯ್ತು ಅಂತ. ಹಿಂಗೈತೆ ಅಂದರೆ ಅಷ್ಟೇ ಪೊಲೀಸವ್ರು ಬಂದರು. ಬಂದಮೇಲೆ ಅಲ್ಲಿಗೆ ಸ್ಪಾಟ್ಗೆ ಹೋದ್ವಿ. ಮಗುನ ಅವ್ರು ಕೊಡ್ತಿರಲಿಲ್ಲ. ನಾವು ಹೋಗಿ ಕೇಳಿದಾಗ ಪೊಲೀಸವ್ರು ಬಂದಮೇಲೆ ಮಗುನ ಕೊಟ್ಟರು. ಕೊಟ್ಟಮೇಲೆ ಪೊಲೀಸರು ಮಗುದೆಲ್ಲ ಫೋಟೋ ಹೊಡ್ಕೊಂಡು ಮಗುನ ಅಲ್ಲಿ ಬಿಟ್ಬಿಟ್ಟು ಅವರು ತಾಯಿ ಮನೆಗೆ ಅಂಗನವಾಡಿ ಮೇಡಮ್ ಕೇಳಿ CDP ಅವ್ರಿಗೆ ಒಂದು CDP ಅವ್ರ ಕಡೆಯಿಂದ ಒಂದು ಲೆಟ್ರ್ ಕೊಟ್ಟರು. ಯಾರಿಗೆ? ಮಗು ಅವರ ತಂದೆ ತಾಯಿ ಮತ್ತು ಅವ್ರ ಅಜ್ಜಿಗೆ. ಈ ಥರ ಮಗು ಹಿಂಗೆ ಕಳೆಯಾಗಿರೋದ್ರಿಂದ ನಾಳೆ CD ಆಫೀಸ್ಗೆ ನೀವು ಬರಬೇಕು ಮಗುನ ಕರ್ಕೊಂಡು ಅಂತ. ಅಲ್ಲಿಂದ ಅವರು CD ಆಫೀಸ್ಗೆ ಹೋದ್ರಂತೆ. ಆಗ 3 ಮಕ್ಕಳಿದ್ದು ಅವ್ರಿಗೆ, ಒಂದು 7 ವರ್ಷದ ಒಂದು ಗಂಡು ಮಗು, ಇನ್ನು 4 ವರ್ಷದೊಂದು, ಮತ್ತೆ 2 ವರ್ಷದೊಂದು ಹೆಣ್ಮಗುನ ಅಲ್ಲಿ ಮೈಸೂರಿಗೆ ಕರ್ಕೊಂಡು ಶಿಶು ವಿಹಾರದಲ್ಲಿ ಅವರು ಮಗುನ 3 ಮಗುನ ಅವರೇ ಮಡಿಕೊಂಡ್ಬಿಟ್ಟಿದ್ದಾರೆ. ಮಡಿಕೊಂಡಿವ್ರಿಗೆ ಮಗು ಕೊಟ್ಟಿಲ್ಲ. ನೀವು ಹೋಗಿ ಎಲ್ಲ ತನಿಖೆ ಆದ್ಮೇಲೆ ನಿಮ್ಗೆ ಇದು ಮಾಡ್ತೀವಿ, ನೀವು ಮಗು ಮಾರಿ ಮಗು ಸರ್ ಇದು? ಇದು ಇಲ್ಲ, 3ನೇ ಮಗು ಸರ್, ಕಡೆ ಮಗು ಇದು, ಹೆಣ್ಮಗು ಇದು, ಹೆಣ್ಮಗು ಮಾರಿದಾರಂತ ಸರ್. ಮಗು ಮಗು ಅವ್ರು ಕೊಟ್ಬಿಟ್ಟಿದೆ. ಇವರು ಮಗು ಇಸ್ಕೊಡಿ ಅಂತ ಬೆಳಗಿಂದ ಎಲ್ಲ ಬಂದಿದ್ರು. ಎಲ್ಲ ಪೊಲೀಸರು ಕರ್ಕೊಂಡೋಗಿ ಎನ್ಕ್ವೈರಿ ಮಧ್ಯಾಹ್ನ ತನಕ ಮಾಡಿ ಮಧ್ಯಾಹ್ನ ಮೇಲೆ ಕಳಿಸಿದಾರೆ. ಈಗ ಅವ್ರನ್ನ ಅವರು ಮನೇಲಿ ಇದ್ದಾರೆ. ಮಗು ನಿಮ್ಮ ಹೆಸರೇನು? ನಮ್ಮ ಹೆಸರು ಅನಂತ ಅಂತ ಸರ್. ನಿಮ್ಮ ಆಫೀಸಿಂದನಾ? ನಮ್ಮ CDP ಮೇಡಮ್ ಫೋನ್ ಮಾಡಿದ್ರು. ಅದು ಇನ್ಸ್ಪೆಕ್ಟರ್ ಸರ್ದು ಫೋನ್ ನಂಬರ್ ಕೊಟ್ಟರು. ಇವ್ರು ಫೋನ್ ಮಾಡಿ ಅವ್ರ ಮನೆ ಅಡ್ರೆಸ್ ಹೇಳಿ, ಅವ್ರ ಮನೆ ಅಡ್ರೆಸ್ ತೋರಿಸಿ ಅಂದ್ರು. ಯಾವಾಗಿಂದಿದೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮೇಡಮ್? ಯಾವ್ದು ಸರ್? ನಿಮ್ಮ ಅಂಗನವಾಡಿ ಕೇಂದ್ರದಿಂದ ಯಾವಾಗಿಂದಿದೆ ಅಂತ? ಇದೇ ಅಂದ್ರೆ ನಾವು ಮಾಮೂಲಿ ಪ್ರೆಗ್ನೆಂಟ್ ಮಂಟಿಂದ ಎಂಟ್ರಿ ಮಾಡ್ಕೊತೀವಿ. ಹೌದಾ? ಕೊಡ್ತೀವಲ್ಲ ಸರ್. ಏನ್ ಹೆಸರು ಇದೆ ಪಾಪದ? ಅಮೂಲ್ಯ. ನಿಮ್ಮ ಹೆಸರೇನು ಮೇಡಮ್? ಲಾವಣ್ಯ. ಅಂಗನವಾಡಿ ಮೇಡಮ್, ಅಂಗನವಾಡಿ ಟೀಚರ್. ನಂಜನಗೂಡಿನಲ್ಲಿ ಮತ್ತೆ ಖಾಸಗಿ ಫೈನಾನ್ಸ್ ದಬ್ಬಾಳಿಕೆ ಮುಂದುವರೆದಿದ್ದು, ವಸೂಲಿಗೆ ಬಂದ ಸಿಬ್ಬಂದಿಗಳು ಗೂಂಡಾ ವರ್ತನೆ ಪ್ರದರ್ಶಿಸಿ ಹಣ ನೀಡದ ತಾಯಿ ಮಗನ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಂಜನಗೂಡಿನ ಚಾಮಲಾಪುರದ ಹುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಹಲ್ಲೆಗೊಳಗಾದ ಚೆನ್ನಜಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಳಂಬೆಳಿಗ್ಗೆ ಹಣ ವಸೂಲಾತಿಗೆ ಬಂದಂತಹ ಫಿನ್ಕೇಸ್ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ವಿಧವಾ ಮಹಿಳೆ ಚೆನ್ನಮ್ಮಗೆ ಆವಾಜ್ ಹಾಕಿದ್ದಾರೆ.
ಕಳೆದ ವರ್ಷ 54,000 ರೂಪಾಯಿಗಳನ್ನು ಫೈನಾನ್ಸ್ನಿಂದ ಚೆನ್ನಜ್ಜಮ್ಮ ಸಾಲ ಪಡೆದಿದ್ದರು. ಪ್ರತಿ ತಿಂಗಳು 2,470 ರೂಗಳನ್ನು ಪಾವತಿಸಬೇಕಿತ್ತು. ಈಗಾಗಲೇ 11 ಕಂತುಗಳನ್ನು ಕೂಡ ಕಟ್ಟಿದ್ದಾರೆ. ಉಳಿದ 9 ಕಂತುಗಳು ಬಾಕಿ ಇರುವ ಹಣವನ್ನು ವಸೂಲಾತಿಗೆ ಬಂದಂತಹ ಫೈನಾನ್ಸ್ ಸಿಬ್ಬಂದಿಗೆ ಚೆನ್ನಜ್ಜಮ್ಮ ಸಮಯಾವಕಾಶ ಕೇಳಿದ್ದಾರೆ. ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ವೇಳೆ ಮಗ ಬಂದಾಗ ತಳ್ಳಾಟ ನೂಕಾಟ ನಡೆದಿದ್ದು, ಚೆನ್ನಜ್ಜಮ್ಮ ಕೆಳಗೆ ಬಿದ್ದು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗಾಗಲೇ ಸರ್ಕಾರ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರದೆಂದು ಖಾಸಗಿ ಹಾಗೂ ಮೈಕ್ರೋ ಫೈನಾನ್ಸ್ಗಳಿಗೆ ವಾರ್ನಿಂಗ್ ನೀಡಿದೆ. ಇದ್ಯಾವುದನ್ನು ಲೆಕ್ಕಿಸಿದ ಸಿಬ್ಬಂದಿಗಳು ಸಾಲ ವಸೂಲಾತಿಗೆ ತಮ್ಮದೇ ದರ್ಪ ತೋರಿಸಿದ್ದಾರೆ. ಅದೇ ಸರ್ ನಾವು ಸಂಘ ಕಟ್ಕೊಡ್ತೀವಿ ಹೋಗಿ ಸರ್. ಈಗ ಸ್ವಲ್ಪ ಮಧ್ಯಾಹ್ನ ಗಂಟೆ ಕಟ್ಕೊಡ್ತೀವಿ ಒಮ್ಮೆ ಸರ್. ಅದಕ್ಕೆ ಅಂಗಡಿ ಅಂತಿದ್ದಾರೆ ನಮ್ಮ ಕಟ್ಟಮ್ಮ ಅಂತಂದರು. ಇಲ್ಲ ಸರ್ ಹೋಗಿ ಕಟ್ಕೊಡ್ತೀವಿ ಅಂದ್ರಿ. ಮನೆ ಬಾಗಿಲಿಗೆ ಒಂದು ಬಾಯಿಗೆ ಬೈತೀವಿ ಸರ್. ಅದಕ್ಕೆ ಹೋಗಿ ಬುದ್ಧಿ ನೀವು ಹಂಗೆ ಅಂತಾನೆ ಇರ್ತಿದಾರಲ್ಲ ಬುದ್ಧಿ ಕಟ್ಕೊಡ್ತೀವಿ ಹೋಗಿ ಅನ್ಕೊಂಡು ಪಾಪ ಬೇರೆ ಹೇಳ್ತಿದ್ದ ಹೋಗಿ ಬುದ್ಧಿ ಅಂದು. ಅದಿದು ಗೊತ್ತಿಲ್ಲ ಕಣಮ್ಮ ನಂಗೆ ಕಟ್ಟಲೇಬೇಕು. ನೀವು ಮನೆ ಬಾಗಿಲಿಗೆ ಬಂದು ಏನಮ್ಮ ನಾಟಕ ಆಡ್ತಾರೆ ನಾಟಕನ ಅನ್ಕೊ ಬಾಯಿಗೆಲ್ಲ ಹೋದ್ರಿ ಸರ್. ಅದಕ್ಕೆ ಅಷ್ಟಕ್ಕೆ ನಮ್ಮ ಮಗ ಬಂದರು. ಆಗ ಈಗ ಏನು ಮಾಡೋಕ್ಕದ್ದು ಹೋಗಿ ಸರ್ ಅಂದ್ರೆ ಏನೋ ಗೋಳಿ ಮಗನೇ ಇಲ್ಲ ಅಂತ ಏನು ಯಾರಪ್ಪನ ಮೇಲೆ ದುಡ್ಡು ತಗೊಂಡು ನಾಟಕ ಆಡ್ತೀಯೇನೋ ಅಂದ್ಕೊಂಡು ಹಂಗೆ ಹೊಡ್ಯಕ್ಕೆ ಬಂದರು ಸರ್. ಹೊಡೆದ್ರು ಅವನಿಗೂ ಹೊಡೆದ್ರು ನಮಗೂ ಹೊಡೆದ್ರು. ಎಲ್ಲ ಮಾಡಿದ್ವಿ ಸರ್. ನಮಗೆ ಬಾಯಿ ಬಂದಾಗೆಲ್ಲ ಹೋದ್ರು. ನಿಮ್ಮ ಹೆಸರು ಹೇಳಮ್ಮ. ಚೆನ್ನಜ್ಜಮ್ಮ ಅಂತ ಸರ್. ನಾನು ಪದ ಹೊರಗೆಲ್ಲ ಹೊರಡಿಸಿ ಓದಿದ್ರು ಸರ್ ಮನೇಲಿ. ನಾವು ಆ ಕ್ಷಣದಲ್ಲಿ ಇಲ್ಲ ಅಂದರೆ ಇದು ಒಂದು 3-4 ಸರಿ ಅದೇ ಥರ ಓದಿದಂತೆ. ಅದಕ್ಕೆ ಇವಾಗಲೂ ಅದೇ ಥರ ಓದು ದೌರ್ಜನ್ಯ ಮಾಡ್ತಿರ್ಬೇಕಾದ್ರೆ ನನಗೆ ನಿಮ್ಮ ಫೋನ್ ಮಾಡ್ತೀನಿ ನಿಮ್ಮ ಮನೆ ಮುಂದೆ ಈ ಥರ ಫೈನಾನ್ಸ್ನವ್ರು ಯಾರೋ ಬಂದು ಬೈತಾರೆ ಅಂತಂದಾಗ ಆ ಕ್ಷಣದಲ್ಲಿ ಬಂದೆ ಸರ್. ಬಂದ ತಕ್ಷಣ ಸರ್ ಯಾಕೆ ಈ ಥರ ಎಲ್ಲ ಮಾತಾಡ್ತೀನಿ ಅಂತ ತಕ್ಷಣ ಗೋಳಿ ಮುಂದೆ ಫೈನ್ ಸಂಘ ಕಟ್ಟ ಅಲ್ಲಿ ಇಲ್ಲಿ ಅಂತಂದ್ಬಿಟ್ಟು ನಮಗೂ ನಮ್ಮ ಮೇಲೂ ಹೊಡೆದಿದ್ದಾರೆ. ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರೆ ಏನು ಮಾಡೋದು ಸರ್? ನಾನು ಕಟ್ಟಲ್ಲ ಅಂತ ಹೇಳ್ತೀವ ಕಂಪ್ಲೀತಾನೆ. ನಿಮ್ಮ ಹೆಸರು? ಚಂದ್ರು. HD ಕೋಟೆ ಪಟ್ಟಣದ ಪುರಸಭೆಯಲ್ಲಿ 2024-25ನೇ ಸಾಲಿಗೆ ಬಜೆಟ್ ಮಂಡನೆ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮುಖ್ಯಾಧಿಕಾರಿ ಪಿ ಸುರೇಶ್ ಮಾತನಾಡಿ, ಪುರಸಭೆಯ ಈ ಸಾಲಿನ ಆಯವ್ಯಯ ಪತ್ರವನ್ನು ಮಂಡಿಸಲಾಗ್ತಾ ಇದ್ದು, ಈ ಸಲುವಾಗಿ ನಾವು ಪಟ್ಟಣದ ಸಾರ್ವಜನಿಕರನ್ನ, ವರ್ತಕರನ್ನ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರನ್ನ ಆಹ್ವಾನಿಸಿ ಮುಂದಿನ ಬಜೆಟ್ಗೆ ಅನುಗುಣವಾಗಿ ಸಲಹೆ ಸಹಕಾರ ನೀಡಿ ಎಂದು ಮನವಿ ಮಾಡಿದರು. ನಂತರ ಸಾರ್ವಜನಿಕರು ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಅದರಲ್ಲೂ ಕುಡಿಯುವ ನೀರು, ಚರಂಡಿ, ರಸ್ತೆ, ಉದ್ಯಾನವನ ಮತ್ತು ಸಾರ್ವಜನಿಕ ಶೌಚಾಲಯಗಳ ಸಮಸ್ಯೆಗಳು ಹೆಚ್ಚಾಗಿವೆ. ಇದನ್ನು ಕಳೆದ 5-6 ವರ್ಷಗಳಿಂದ ನಿಮ್ಮ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮುಖಂಡರಾದ ಸ್ಟುಡಿಯೋ ಸ್ವಾಮಿ, ವಿನಯ್, ಶಿವಲಿಂಗು, ವೆಂಕಟೇಶ್, ಪ್ರಮೋದ್ ಮುಂತಾದವರು ಆಕ್ಷೇಪ ವ್ಯಕ್ತಪಡಿಸಿದರು. ಹಣಕಾಸಿನಲ್ಲಿ ಸುಮಾರು ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಕ್ಷನ್ ಪ್ಲಾನ್ ಮಾಡಿ ಅವೆಲ್ಲ ಸಾಧ್ಯವಷ್ಟು ಎಲ್ಲ ಕಾಮಗಾರಿಗಳು ಭಾಗಶಃ ಪೂರ್ಣಗೊಂಡಿವೆ ಮತ್ತು ಇನ್ನೂ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಸರ್. ಹಾಗೆಯೇ ನಗರೋತ್ಥಾನ ಅಂತ 4ರಲ್ಲಿ ಒಟ್ಟು ನಮ್ಮ ಹೆಸರುಕೋಟೆ ಪುರಸಭೆಗೆ 10 ಕೋಟಿ ಅದು ಬಿಡುಗಡೆಯಾಗಿ ಹಂಚಿಕೆಯಾಗಿತ್ತು. 10 ಕೋಟಿಲಿ 15% PMC ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ 15% ಅವರಿಗೆ ಪ್ರಾಜೆಕ್ಟ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಕೊಟ್ಟಿದ್ರು. ಇನ್ನು ಉಳಿಕೆ 8.25 ಕೋಟಿಗೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಗೌರವನೀಯ ಸದಸ್ಯರು ಹಾಗೆಯೇ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಮೀಟಿಂಗ್ಗಳನ್ನು ಮಾಡಿ ಮತ್ತು ವಿವಿಧ ವಾರ್ಡ್ಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಂಚಾರ ಕೈಗೊಂಡು ಅಲ್ಲಿ ಯಾವ ತುರ್ತು ಕಾಮಗಾರಿಗಳು ಮತ್ತು ರಸ್ತೆ ಆಗಿರ್ಬೋದು ಅಥವಾ ಚರಂಡಿ ನಿರ್ಮಾಣ ಆಗಿರ್ಬೋದು ಮುಖ್ಯವಾದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವ ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ರೂಪಿಸಿ ಎಲ್ಲ ಟೆಂಡರ್ ಎಲ್ಲ ಕರೆದು ಎಲ್ಲ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳು ಎಲ್ಲ ಏನು ಪ್ರಯೋಜನ ಇರುತ್ತೆ ಸಾಧ್ಯವಾದಷ್ಟು ಪೂರ್ಣಗೊಂಡಿವೆ ಸರ್. ಇನ್ನು ಏನು ಮೂಲಭೂತ ಸೌಕರ್ಯವಾದಂಥ ಟಾಯ್ಲೆಟು, ಬಾತ್ರೂಮು, ಕುಡಿಯ ನೀರು ವ್ಯವಸ್ಥೆ, ಸಾರ್ವಜನಿಕವಾಗಿ ಕುಡಿಯ ನೀರು ವ್ಯವಸ್ಥೆ ನಮ್ಮಲ್ಲಿ ಯಾರಿಗೂ ವರ್ತಕರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ಮೂಲಭೂತ ಸೌಕರ್ಯ ಆದಂಥ ಯೂರಿನ್ ಪಾಸ್ ಮಾಡುವಂಥ ಟಾಯ್ಲೆಟ್ ಬೂತ್ಗಳು ಬಸ್ ಸ್ಟ್ಯಾಂಡ್ ಒಂದು ಬಿಟ್ಟರೆ ಗದ್ಗ ಸರ್ಕಲಿಂದ ಕೃಷ್ಣಾಪುರ ಸರ್ಕಲ್ವರೆಗೆ ಇದುವರೆಗೂ ಒಂದೂ ಆಗಿಲ್ಲ. ಇದು ಕಳೆದ 5-6 ವರ್ಷದಿಂದ ಬಜೆಟ್ ಮೀಟಿಂಗಲ್ಲಿ ನಾನು ಹೇಳ್ತಾನೆ ಇದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಿ. ಯಾವುದೇ ಬಜೆಟಲ್ಲೂ ಸೇರಿಸ್ಕೊಂಡು ಇದನ್ನು ನಮಗೆ ಫೇವರ್ ಮಾಡಿಕೊಟ್ಟಿಲ್ಲ ಅಂತ ನನ್ನ ಭಾವನೆ.
ನಮಗೆ ಅನುದಾನ ಸದಸ್ಯರಿಗೆ ಬರ್ತದೆ ವಿನ ಮುಖ್ಯ ಅಧಿಕಾರಿಗೆ ಬರಲ್ಲ. ಅವ್ರು ಹೇಳ್ತಾರೆ ಏನಂತಂದ್ರೆ, ಈಗ ನಮ್ಮ ಶಫೀರ್ ಅವ್ರು ಹೇಳಿದ್ರು ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು, ರೋಡ್ ಡೆವಲಪ್ಮೆಂಟ್ ಮಾಡಬೇಕು, ನನ್ನಲ್ಲಿ ಇರುವಂತ ಚರಂಡಿಯಲ್ಲಿ ಸ್ಲ್ಯಾಬ್ಗಳು ಹಾಕ್ಬೇಕು ಅಂತ. ಅದು ನನ್ನ ಕರ್ತವ್ಯ. ಚೀಫ್ ಆಫೀಸರ್ ಮಾಡಲ್ಲ ಅದನ್ನ. ನಾನ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೇಳ್ಕೋಬೇಕು, ನಾನ್ ನೋಟ್ ಮಾಡ್ಕೋತಾ ಇದ್ದೀನಿ ಅವ್ರು ಏನ್ ಮಾಡ್ಬೇಕಾಗಿದೆ ಅನ್ಕೊಂಡು. ಅದಕ್ಕೆ ಉತ್ತರ ಕೊಡಬೇಕಾಗಿರೋದು, ಅದರ ಜವಾಬ್ದಾರಿ ಇರಬೇಕಾಗಿರೋದು ನೆರೆ ಯಾಕೆ ಸದಸ್ಯನಿಗೆ. ನಿಮ್ಮ ಸಲಹೆಗಳು, ಸಾರ್ವಜನಿಕ ಸಲಹೆಗಳನ್ನ ನಾನ್ ತಗೋಬೇಕಾಗಿರೋದು. ಅನುದಾನ ನಾನ್ ಕೊಡ್ಬೇಕಾಗಿ ನಾನ್ ತಗೊಳ್ಳೋದು. ಯಾವ್ದೇ ಬಂದ್ರೆ ಅನುದಾನ ಬಂತಂದ್ರೆ ನಾನ್ ಕೆಲಸ ಕೊಡ್ತೀನಿ, ವಿನಾ ಚೀಫ್ ಆಫೀಸರ್ ಕೆಲಸ ಕೊಡಲ್ಲ. ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತದೆ ಒಂದು ಸಣ್ಣ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಪಬ್ಲಿಕ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ಹಳೆ ದ್ವೇಷದ ಹಿನ್ನೆಲೆ ಪುಂಡರ ಗುಂಪೊಂದು ಕುಡಿದು ಬಂದು ಬೈಕ್ ಅಡ್ಡಗಟ್ಟಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಸೀಗೂರು ಬಳಿ ನಡೆದಿದೆ. ಬೈಕ್ ಅಡ್ಡಗಟ್ಟಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಸಿಗೂರು ಬಳಿ ನಡೆದಿದೆ. ಸಿಗೂರಿನ ಫ್ಯಾಕ್ಟರಿ ಬಳಿ ಬೈಕ್ ಅಡ್ಡಗಟ್ಟಿ ಯುವಕರ ಗುಂಪೊಂದು ಹಲ್ಲೆ ನಡೆಸಿದ್ದು, ತಾಲೂಕಿನ ಆಯ್ತನಹಳ್ಳಿ ಗ್ರಾಮದ ಪ್ರಜ್ವಲ್ ಹಲ್ಲೆಗೊಳಗಾದ ಯುವಕ ಎನ್ನಲಾಗಿದೆ. ಅದೇ ಗ್ರಾಮದ ನಾಗೇಶ್, ಪಾಲಾಕ್ಷ, ಹಾಸನ ಮೂಲದ ಅಕ್ಷಯ್ ಮತ್ತು ಮಹೇಶ್ ಎಂಬುವರಿಂದ ಹಲ್ಲೆ ನಡೆದಿದ್ದು, ದೊಣ್ಣೆಯಿಂದ ಹಲ್ಲೆ ಮಾಡಿರುವ ಕಿಡಿಗೇಡಿಗಳು ಗೆಳತಿಯ ಮದುವೆ ಮುಗಿಸಿ ಬರುತ್ತಿದ್ದಾಗ ರಾತ್ರಿ ಸಮಯದಲ್ಲಿ ಹಲ್ಲೆ ಮಾಡಿದ್ದಾರೆ ಪುಂಡ್ರು. ಗಾಯಾಳು ಪ್ರಜ್ವಲ್ ಮೈಸೂರಿನ KR ಆಸ್ಪತ್ರೆಗೆ ದಾಖಲಾಗಿದ್ದು, ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕ್ಸಿಜನ್ ಸೌಲಭ್ಯ ಇಲ್ಲದ ಸರ್ಕಾರಿ ಆಂಬ್ಯುಲೆನ್ಸ್ನಲ್ಲಿ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಮೈಸೂರಿನ ದೊಡ್ಡ ಆಸ್ಪತ್ರೆಗೆ ತೆರಳುತ್ತಿದ್ದ ಮಗು ಸಾವನ್ನಪ್ಪಿದೆ. ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಸೌಲಭ್ಯವಿಲ್ಲದೆ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಮೈಸೂರಿನ ದೊಡ್ಡಾಸ್ಪತ್ರೆಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ನಲ್ಲಿ ಮಗುವೊಂದು ಸಾವನ್ನಪ್ಪಿದೆ. ನಂಜನಗೂಡು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದು, ನಂಜನಗೂಡು ನಗರದ ಶ್ರೀರಾಂಪುರ ಬಡಾವಣೆಯ ರತ್ನಮ್ಮ ಮತ್ತು ಕುಮಾರ್ ಎಂಬ ದಂಪತಿಗಳ ಮಗು ಇದಾಗಿದ್ದು, ಕಳೆದ 17ನೇ ತಾರೀಕಿನಂದು ಹೆರಿಗೆಗೆ ಅಂತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ರತ್ನಮ್ಮಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಬಳಿಕ ಮಗು ಆರೋಗ್ಯಕರವಾಗಿದ್ದು, ಕ್ಷಣಾರ್ಧದಲ್ಲಿಯೇ ನೀಲಿ ಬಣ್ಣಕ್ಕೆ ತಿರುಗಿದೆ. ಹುಟ್ಟಿದ ಮಗು ನೀಲಿ ಬಣ್ಣಕ್ಕೆ ತಿರುಗಿದ ಪರಿಣಾಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ದಾದಿಯರು ಗಾಬರಿಯಾಗಿದ್ದಾರೆ. ನಂತರ ಮಗು ಸ್ಥಿತಿಯನ್ನು ನೋಡಿ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ದರು. ಮಗುವಿನ ಸ್ಥಿತಿಗತಿ ನೋಡಿ ಮೈಸೂರಿನ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಲು ಆಸ್ಪತ್ರೆಯ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಇನ್ನು ಸರ್ಕಾರಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಕೊರತೆ ತಿಳಿದಿದ್ದರೂ ಕೂಡ ಮೈಸೂರಿಗೆ ರವಾನಿಸಿದ ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಗಳ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಗು ಆರೋಗ್ಯವಾಗಿತ್ತು, ಅಳ್ತಿತ್ತು, ಮತ್ತೆ ತಾಯಿ ಹತ್ರನೂ ತಗೋಗಿ ಅದು ತುಂಬಾ ಮಾಡಿದ್ರು, ಮಗುಗೆ ಹೊಡೆದು ಎಳ್ದಿತ್ತು ಅದು. ಆಮೇಲೆ ಇದು ನೀಲಿ ಬಣ್ಣ ಬಂದಿದೆ, ತಕ್ಷಣ ಕೊಡ್ಲಿಲ್ಲ ಅವರು, ತುಂಬಾ ಲೇಟಾಗಿ ಕೊಟ್ಟರು. 1 ಗಂಟೆ 2 ಗಂಟೆ 3 ಗಂಟೆ ಟೈಮ್ ಲೇಟಾಗಿ ಕೊಟ್ಟರು. ಆಗ ಮಗು ನೀಲಿ ಬಣ್ಣ ಬಂದಿದೆ, ಕರ್ಕೋಗಿ ಒಂದು ಸ್ವಲ್ಪ ಉಸಿರಾಟ ತೊಂದರೆ ಅಂತಂದು ಆವಾಗ ಆಂಬುಲೆನ್ಸ್ ಕರ್ಕೋದು. ಆವಾಗ ಆಂಬುಲೆನ್ಸ್ಗೆ ಆಕ್ಸಿಜನ್ ಇರಲಿಲ್ಲ. ಆವಾಗ ಸಿಸ್ಟರು ಆಕ್ಸಿಜನ್ ಇಲ್ಲ ಸರ್ ಅಂತ ಅಂದ್ರು. ಅವರೇ ಮೇಲ್ಗಡೆ ಬಂದರು.
ಆಗ ಡ್ರೈವರು ಮೇಡಮ್ ಹಾಕ್ತೀನಿ ಅಂತಂದ್ಬಿಟ್ಟು ಹೋಗಿ ಎಲ್ಲನೂ ಕೊಟ್ಟರು. ಅಲ್ಲೇನು ಬರಲಿಲ್ಲ. ಆಗ ಸರ್ ಈಗ ಮಗು ಆಕ್ಸಿಜನ್ ಇದ್ದರೆ ಆಗಲ್ಲ ಸರ್, ಆಕ್ಸಿಜನ್ ಅಂತ ಸಿಸ್ಟರ್ ಅಂದರು. ಆಮೇಲೆ ಆಗ ಅವರು ತಿರ್ಗೋಗಿ ನೋಡಿದ್ರು, ಅದು ಬರಲಿಲ್ಲ. ಆಮೇಲೆ ಮೇಡಮ್ 20 ನಿಮಿಷ ಒಳಗೆ ಕರ್ಕೊಂಡು ಬರ್ತಿದ್ದೇವೆ ಗುಡಿ ಮೇಡಮ್ ಅಂತಂದ್ರೆ. ಆಗ ಅಲ್ಲಿ ಕರ್ಕೊಂಡು ಕೊಟ್ಟ ತಕ್ಷಣ ಮಗು ತುಂಬ ಸೀರಿಯಸ್ ಆಗಿದೆ. ಊಟದ ತಕ್ಷಣ ಬೇಗ ತರಬೇಕಿತ್ತು. ಇಷ್ಟು ಬೇಗ ಹಾಕೊಂಡಿದ್ದೀರಲ್ಲ, ತುಂಬ ಸೀರಿಯಸ್, ಹೇಳೋಕ್ಕಾಗಲ್ಲ ನಾವು ಅಂದ್ಬಿಟ್ಟು ಹೊರಗಡೆ ತೀರೋಯ್ತಾ ಮಗು? ಆಮೇಲೆ ಹೊರಗಡೆ ಹೋಗಿ ಎಲ್ಲ ಹಾಕಿದ್ರು, ಮಿಷಿನೆಲ್ಲ ದೊಡ್ಡ ಮಿಷಿನ್ಗೆ ಹಾಕಿದ್ವಿ ಅಂತಂದು. ಆಮೇಲೆ ಆಗ ಅಲ್ಲಿ ನೋಡ್ಬಿಟ್ಟು ತುಂಬ ಮಗುಗೆ ರಕ್ತಸ್ರಾವಾಗಿದೆ, ನಿದ್ದು ಎಲ್ಲ ಮುಟ್ಬಿಟ್ಟು ಡೆಲಿವರಿ ಮಾಡೋದು ಆ ಥರ ಮಾಡಿಬಿಟ್ಟಿದ್ದಾರೆ. ರಕ್ತಸ್ರಾವ ಆಗಿದೆ ಮಗುಗೆ. ಆಮೇಲೆ ಆವಾಗ 5 ಗಂಟೆ ಅಷ್ಟೊತ್ತಿಗೆ ಯಾರು ಕಾರಣ ಇದಕ್ಕೆ? ಮಗು ಸಾವಿಗೆ ಯಾರು ಕಾರಣ? ಮಗು ಸಾವಿಗೆ ಸಿಸ್ಟರ್. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.